ಉಯ್ಯಂಬಳ್ಳಿ ಮರುಭೂಮಾಪನ ಯೋಜನೆಯ ಕಿರುನೋಟ. ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನೇಕ ಮಹತ್ತರ ಬದಲಾವಣೆಗಳು, ಕ್ರಾಂತಿಕಾರಕ ಸುಧಾರಣೆಗಳು ಆಗುತ್ತಿವೆ. ಇದೇ ರೀತಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ರೈತರ ಜೀವನಾಡಿಯಾದ ಕಂದಾಯ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಇರುವ ಸುಮಾರು 150 ವರ್ಷಗಳಿಗೂ ಹಿಂದಿನ ಭೂ ದಾಖಲೆಗಳನ್ನು ಪ್ರಸ್ತುತ ಇರುವ ಆಧುನಿಕತೆಗೆ ಅನುಗುಣವಾಗಿ ತಂತ್ರಜ್ಞಾನ ಬಳಸಿ ನಿಖರವಾಗಿ ಸರ್ವೆ ಮಾಡಿ ದಾಖಲೆಗಳಲ್ಲಿ ವ್ಯಾಪಕ ಬದಲಾವಣೆ ಮಾಡುವ ದೂರದೃಷ್ಟಿಯಿಂದ ಘನ ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಯಲ್ಲಿ ಪ್ರಾಯೋಗಿಕವಾಗಿ ಮರು ಭೂಮಾಪನ ಯೋಜನೆಯನ್ನು ಜಾರಿಗೊಳಿಸಿದ್ದು, ಘನ ಸರ್ಕಾರ ರೈತರ ಹಕ್ಕು ಬಾಧ್ಯತೆಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರಕ್ಕೆ ಉಯ್ಯಂಬಳ್ಳಿ ಮರು ಭೂಮಾಪನ ಕಾರ್ಯ ಜ್ವಲಂತ ಸಾಕ್ಷಿಯಾಗಿದೆ. ಪ್ರತಿಯೊಂದು ಜಮೀನು 1963ರಿಂದ 63ವರೆಗೆ ಆಗಿದ್ದು, ಬ್ರಿಟಿಷರ ಕಾಲದಲ್ಲಿ ಆಗಿದ್ದು ಬಿಟ್ರೆ ಜಮೀನು ರೀಸರ್ವೆ ಆಗಿರಲಿಲ್ಲ. ರೈತರಿಗೆ ತಾಲೂಕು ಆಫೀಸ್ ಕಲ್ದು ಸಾಕಾಗೋಗಿದ್ರು. ಅದನ್ನ ಮನೆ ಬಾಗಿಲಿಗೆ ತಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪಾಣಿಲೆ ದುರಸ್ತಿ ಮಾಡೋದು ಒಂದ್ ಕಡೆ, ಇನ್ನೊಂದ್ ಕಡೆ ತತ್ಕಾಲ್ ಪೋಡಿ ಅಂತ ಹಾಕೊಂಡು ಅದಕ್ಕೂ ತಿರುಗ್ತಾ ಇದ್ರು. ಪೋಡಿ ಆಂದೋಲನ, ಪೋಡಿಗಳು ಮಾಡಬೇಕು ಅಂತ ಒಂದ್ ಕಡೆ, ಒಂದು ಪಾಣಿಲೆ ಮುಟೇಸನ್ನು, ಸ್ಕೆಚ್ಚು ಪ್ರತಿಯೊಂದು ಒಂದೇ ಪಾಣಿಲಿ ಬರಬೇಕು. ನಿಮಗೆ ದುರಸ್ತಾಗಿರೋ ಸ್ಕೆಚ್ ಎಲ್ಲ ಪಾಣಿಲೆ ಬರ್ಬೇಕು ಆ ಥರ ಹೊಸ ಕಾನ್ಸೆಪ್ಟು ಇಡೀ ದೇಶದಲ್ಲೇ ಇದೆ. ಮೊದಲನೇ ಬಾರಿಗೆ ನಮ್ಮ ಉಯ್ಯಂಬಳ್ಳಿ ಹೋಬಳಿ ಆಯ್ಕೆ ಮಾಡಿಕೊಂಡು, ಅದರಲ್ಲೂ ಫಸ್ಟು ನಮ್ಮ ಉಯ್ಯಂಬಳ್ಳಿ ಪಂಚಾಯತಿನ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಅನುಕೂಲ, ಎಲ್ಲ ರೈತರಿಗೂ ಅನುಕೂಲ ಆಗೋ ಥರ ಮನೆ ಬಾಗಿಲಿಗೆ ಸರ್ಕಾರ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಈಗ 12ನೇ ತಾರೀಕು DCM ಆದ DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಹಾಗೂ ರೆವಿನ್ಯೂ ಮಿನಿಸ್ಟರ್ ಆದ ಕೃಷ್ಣ ಬೈರೇಗೌಡರು, ಇದ್ರ ಬಗ್ಗೆ ನಮ್ಮ ಸಂಸದರಾದ DK ಸುರೇಶ್ ಅವರು ಕೂಡ 16 ಬಾರಿ ಎಲ್ಲ ಇಲಾಖೆಗಳ ಜೊತೆ ಸಭೆ ನಡೆಸಿ ನಮ್ಮ ರೈತರಿಗೂ ಕೂಡ ಈಗ ಲೀಡರ್ಗಳು ಯಾರು ಬರ್ತಾರೆ ಅವ್ರಿಗೆಲ್ಲ ಮಾಡ್ಕೊಟ್ಬಿಡ್ತೀವಿ ಅಧಿಕಾರಿಗಳು. ನೀವು ಕಡೆ ರೈತರಿಗೂ ಕೂಡ ಅವ್ರ ಪಾಣಿ ಅವ್ರ ಕೈ ಸೇರಬೇಕು, ಅಲಿಬಾರದು. ಭೂಮಾಪನ ಇಲಾಖೆ ಮತ್ತು ಕಂದಾಯ ಇಲಾಖೆಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಇದ್ದು, ರಾಜ್ಯದ ಹಿಡುವಳಿ ಜಮೀನುಗಳ ಅಳತೆ ಮಾಡಿ ಮೂಲ ದಾಖಲೆಗಳು ಮತ್ತು ನಕ್ಷೆಗಳನ್ನು ತಯಾರಿಸಿ ಸುಮಾರು 150 ವರ್ಷಗಳೇ ಕಳೆದಿವೆ. ಇಂದಿಗೂ ಅದೇ ಹಳೆಯ ಮೂಲ ಸರ್ವೆ ಮತ್ತು ರೀಸರ್ವೆ ದಾಖಲೆಗಳ ಆಧಾರದ ಮೇಲೆ ಭೂಮಾಪನ ಕಾರ್ಯ ನಿರ್ವಹಿಸಲಾಗುತ್ತಿದೆ. 150 ವರ್ಷಕ್ಕೂ ಹಳೆಯ ಸರ್ವೆ ದಾಖಲೆಗಳು ಹರಿದ, ಶಿಥಿಲಗೊಂಡ ಕಾಗದದ ರೂಪಗಳ ಬದಲಿಗೆ ಸುಧಾರಣೆ ತರಲು ನಿರ್ಧರಿಸಿ ಮರು ಭೂಮಾಪನ ಯೋಜನೆಯನ್ನು ಡ್ರೋನ್ ತಂತ್ರಜ್ಞಾನದಡಿ ಕೈಗೊಂಡಿದ್ದು, ರಾಜ್ಯಕ್ಕೆ ಉಯ್ಯಂಬಳ್ಳಿ ಹೋಬಳಿ ಮಾದರಿಯಾಗಿರುವುದು ವಿಶೇಷ. ಇವತ್ತು ಉಯ್ಯಂಬಳ್ಳಿ ಹೋಬಳಿ ಪೂರ್ತಿ ರೈತರ ಜಮೀನು ರೀಸರ್ವೆ ಆಗಿ ಇಂದು ಎಲ್ರಿಗೂ ವಿತರಣೆ ಆಗ್ತಾ ಇದೆ. 100 ವರ್ಷಗಳಿಂದ ರೈತರು ತಮ್ಮ ಜಮೀನನ್ನು ಪೋಡಿ ಮಾಡಿಸ್ಕೊಳ್ಳೋದೇ ಬಹಳ ಕಷ್ಟದಲ್ಲಿದ್ದರು. ನಮ್ಮದು ಸೇರಿ ಪೋಡಿ ಆಗಿರಲಿಲ್ಲ. ಅರ್ಜಿ ಹಾಕಿದ್ರೆ 16 ವರ್ಷಗಳು ಎಳಿತಿದ್ವು, ಸಾಕಷ್ಟು ಹಣ ಖರ್ಚಾಗ್ತಿತ್ತು. ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಈ ಒಳ್ಳೆ ಕೆಲಸವನ್ನು ಮಾಡಿಕೊಡ್ತಿದ್ದಾರೆ. ಇದರಿಂದ ಸಾವಿರಾರು ರೈತರಿಗೆ ಅನುಕೂಲ ಆಗ್ತಾ ಇದೆ. ಕಚೇರಿಗೆ ಹೋಗಿ ಅಲಿಯೋದು ತಪ್ತಾ ಇದೆ, ಸಮಯ ಉಳಿತಾಯ ಆಗ್ತಾ ಇದೆ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಂದ ನಮ್ಮ ಹೋಬಳಿಯ ಎಲ್ಲ ರೈತರಿಗೂ ಅನುಕೂಲ ಆಗ್ತಾ ಇದೆ. ಇದರಿಂದ ರೈತರು ಮಿಕ್ಕಿದ ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತಾ ಇದೆ. ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಹಕಾರದೊಂದಿಗೆ ಗ್ರಾಮ ಸಭೆಗಳನ್ನು ನಡೆಸಿ ಸರ್ವೆ ನಂಬರಿನ ಎಲ್ಲ ಹಕ್ಕುದಾರರಿಗೆ ತಿಳಿವಳಿಕೆ ನೀಡಿ ಆಗಸ್ಟ್ 2023ರ ಮಾಹೆಯಲ್ಲಿ ಉಯ್ಯಂಬಳ್ಳಿ ಹೋಬಳಿಯಲ್ಲಿ ಮರು ಭೂಮಾಪನ ಯೋಜನೆಗೆ ಚಾಲನೆ ನೀಡಲಾಯಿತು. ಪಂಚಾಯತಿಯವರೆಲ್ಲ ಸೇರಿ ಒಗ್ಗೂಡಿ ಒಂದೇ ವೇದಿಕೆಯಲ್ಲಿ ಸರ್ವೆ ಮಾಡಿದಂಥ ಕಾಲದಲ್ಲಿ ರೀಸರ್ವೆಯಲ್ಲಿ ನಮ್ಮ ದಾರಿ ಒಬ್ಬರು ಜಮೀನಿಗೂ ದಾರಿ ಇರಲಿಲ್ಲ. 1820 ಮಾಡಿದಂಥ ಸರ್ವೆ ಈಗ 1963ಕ್ಕೆ ಎಂಡಾಗಿತ್ತು. ನಂತರ ಈಗ ಹೊಸದಾಗಿ ಪುನರಾರಂಭ ಮಾಡಲಾಗಿ ಈಗ ನಮಗೆ ನಮ್ಮ MP ಸಾಹೇಬ್ರು ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಒಳ್ಳೊಳ್ಳೆ ದಾರಿಗಳು ಸಿಕ್ಕಿದೆ. ಅಳತೆ ಸಮಯದಲ್ಲಿ ರೋವರ್ ಮತ್ತು ಟ್ಯಾಬ್ ಉಪಕರಣಗಳನ್ನು ಬಳಸಿಕೊಂಡು GPS ಪಾಯಿಂಟ್ಗಳ ಆಧಾರದ ಮೇಲೆ QGIS ತಂತ್ರಜ್ಞಾನದ ನೆರವಿನಿಂದ ನಕ್ಷೆ ತಯಾರಿಸಲಾಯಿತು. ನಮ್ಮ ಹಿಂದಿನ ಭೂ ದಾಖಲೆಗಳು ಸಾಮಾನ್ಯ ಜನರಿಗೆ ಅರ್ಥವಾಗದ ಮೋಡಿ ಮರಾಠಿ ಭಾಷೆಯಲ್ಲಿದ್ದು, ಮರು ಭೂಮಾಪನದಿಂದ ಪ್ರತಿಯೊಬ್ಬ ಸಾಮಾನ್ಯ ರೈತನಿಗೂ ಅರ್ಥವಾಗುವ ಆಧುನಿಕ ಭಾಷೆಯಲ್ಲಿ ನಕ್ಷೆ ಮತ್ತು ಅಳತೆಗಳನ್ನು ದಾಖಲಿಸಿ
ತಯಾರಿಸಿದ ದಾಖಲೆಗಳನ್ನು ಕಾಣಬಹುದು. ಉಯ್ಯಂಬಳ್ಳಿ ಮರು ಭೂಮಾಪನ ಪ್ರಯೋಜನಗಳು. ಜನಸಂಖ್ಯೆಯ ಕ್ಷಿಪ್ರ ಬೆಳವಣಿಗೆಯಿಂದ ಉತ್ತರಾಧಿಕಾರದ ಸಮಸ್ಯೆಗಳುಂಟಾಗಿ ಜಮೀನುಗಳ ಗಡಿಗಳಲ್ಲಿ ವಿವಾದಗಳು ಹೆಚ್ಚಾಗಿದ್ದು, ಮರು ಭೂಮಾಪನದಿಂದ ಭೂಮಾಲೀಕತ್ವದ ಕುರಿತ ಸ್ಪಷ್ಟ ಪುರಾವೆಗಳನ್ನು ಒದಗಿಸುವುದರಿಂದ ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಭೂ ವ್ಯಾಜ್ಯದ ಸಂಘರ್ಷಗಳನ್ನು ತಗ್ಗಿಸಬಹುದಾಗಿದೆ. ಪೋಡಿ ಮುಕ್ತ ಗ್ರಾಮ ಮಾಡಬೇಕು ಅಂತ ಉಯ್ಯಂಬಳ್ಳಿನಲ್ಲೇ ವಿಧಾನಸೌಧದ ಅಧಿಕಾರಿಗಳನ್ನೆಲ್ಲ ಬಂದು ಎಲ್ಲರನ್ನೂ ಕರ್ಕೊಬಂದು ಉಯ್ಯಂಬಳ್ಳಿನಲ್ಲೇ ಒಂದು ಕ್ಯಾಂಪ್ ಮಾಡಿ ಪೋಡಿ ಮುಕ್ತ ಗ್ರಾಮ ಮಾಡಬೇಕು ಅಂತ ಭಾರಿ ಶ್ರಮ ಬಿದ್ದಿದ್ದಾರೆ. ಅವ್ರಿಗೂ ಮತ್ತು DK ಸುರೇಶ್ ಅವ್ರಿಗೂ ಮತ್ತು DK ಶಿವಕುಮಾರ್ ಅವ್ರಿಗೂ ನಮ್ಮ ಉಯ್ಯಂಬಳ್ಳಿ ಪಂಚಾಯತಿ ಗ್ರಾಮದ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸಿ, ಜನಗಳಿಗೆ ಅರಿವಿಲ್ಲದೆ ಇದ್ದದ್ದ ಏನು ನನ್ನ ಪಾಣಿ ಯಾವುದು, ನನ್ನ ದಾಖಲೆ ಇರೋದು ಗೊತ್ತಿಲ್ಲದೆ ಇದ್ದದನ್ನ ಅದನ್ನು ಅರಿವು ಮಾಡಿಕೊಟ್ಟವರು DK ಶಿವಕುಮಾರ್ ಮತ್ತು DK ಸುರೇಶ್ ಅವರು. ಹೆಚ್ಚಿನ ಆದ್ಯತೆ ಕೊಟ್ಟವರು ಕೃಷ್ಣ ಬೈರೇಗೌಡರು, ಕಂದಾಯ ಮಂತ್ರಿಗಾಗಿದ್ದಂಥ ಕೃಷ್ಣ ಬೈರೇಗೌಡರು. ಇವರೆಲ್ಲ ಸಹಕಾರ ಮಾಡಿ ಉಯ್ಯಂಬಳ್ಳಿ ಪಂಚಾಯತಿನಲ್ಲಿ ಒಂದು ನೋಡುವಂಥದ್ದು ಇಡೀ ಇಂಡಿಯಾದಲ್ಲೇ ನೋಡುವಂಗೆ ಈ ಗ್ರಾಮನ ಆಯ್ಕೆ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ಸರ್. RTC ತಿದ್ದುಪಡಿ, ಆಕಾರ ಬಂದ ದಾಖಲೆಗಳ ಪುನರ್ ನಿರ್ಮಾಣ, ಸ್ಕೇಲ್ ನಂಬರ್, ಟಿಪ್ಪಣಿ ತಯಾರಿಸುವುದು, ಹಿಸ್ಸಾ ದಾಖಲೆಗಳ ರದ್ದತಿ, ಸರ್ವೆ ದಾಖಲೆಗಳ ತಿದ್ದುಪಡಿ ಇತ್ಯಾದಿ ಸಮಸ್ಯೆಗಳಿಂದ ಮರು ಭೂಮಾಪನ ದಾಖಲೆಗಳು ಮುಕ್ತವಾಗಲಿವೆ. ಮೂಲೆಯಲ್ಲಿರೋರಿಗೂ ಅನುಕೂಲ ಆಗಿದೆ. ಇತರೊಳಗೂ ಈಗೆಲ್ಲ ಪಾಣಿ ಈಗ ಇಲ್ಲಿ ಕೂತವೆ ಒಂದು ಪಾಣಿ ತಗೋತಾರದಿಂದ ಅದರಷ್ಟು ಅನುಕೂಲ ಯಾರಿಗೂ ಇಲ್ಲ. ಎಲ್ಲ ಇಡೀ ಸರ್ಕಾರನೇ ತಂದು ಅಧಿಕಾರಿಗಳನ್ನೇ ತಂದು ಇಲ್ಲಿ ಮಾಡವ್ರೆ. ನಮ್ಮ ಪಂಚಾಯತಿ ಪರವಾಗಿ ಅವ್ರ ಕೃತಜ್ಞತೆ ತಿಳಿಸ್ತೀವಿ. ಯಗ್ನೂರು ಗ್ರಾಮದಲ್ಲಂತೂ ಫಾರೆಸ್ಟ್ ಇಲಾಖೆಯಿಂದ ಮಂಜೂರು ಮಾಡಿ ಅವ್ರಿಗೆಲ್ಲ ಪಾಣಿ ಬಂದು ಪಾಣಿ ಮಾಡಿಕೊಟ್ಟಾರೆ. ಅವ್ರಿಗೆ ನಾನು ಧನ್ಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮೊಬೈಲ್ನಲ್ಲಿ ಪ್ರತಿಯೊಬ್ಬ ನಾಗರಿಕನು ತಮ್ಮ ಜಮೀನಿನ ಗಡಿಗಳನ್ನು ನಿಖರವಾಗಿ ನೋಡಿಕೊಳ್ಳಬಹುದಾಗಿದ್ದು, ಬಾಜುದಾರರುಗಳಿಂದಾಗಬಹುದಾದ ಒತ್ತುವರಿಯನ್ನು ತಪ್ಪಿಸಬಹುದಾಗಿದೆ. ಅಲ್ಲದೆ ಸರ್ಕಾರಿ ಜಮೀನುಗಳ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ಸಂರಕ್ಷಣೆ ಮಾಡಬಹುದಾಗಿದೆ. ಹೊಸ ಪಹಣಿಗಳಲ್ಲಿ ಅಳತೆಯ ನಕ್ಷೆಯೊಂದಿಗೆ ಜಮೀನಿನ ಸಮಗ್ರ ಪಕ್ಷಿ ನೋಟವನ್ನು ನೀಡುತ್ತಿರುವುದರಿಂದ ಪ್ರತ್ಯೇಕವಾಗಿ ಸರ್ವೆ ದಾಖಲೆಗಳನ್ನು ಪಡೆಯಲು ಕಚೇರಿಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿಲ್ಲ. ಜನವಸತಿ ಪ್ರದೇಶದ ಆಸ್ತಿಗಳನ್ನು ಸ್ವಾಮಿತ್ವ ಯೋಜನೆಯಡಿಯಲ್ಲಿ ಅಳತೆ ಮಾಡಿ ಕರಡು ಆಸ್ತಿ ಪತ್ರಗಳನ್ನು ಹಕ್ಕುದಾರರಿಗೆ ವಿತರಿಸಿ ಸ್ಥಳೀಯ ಪಂಚಾಯಿತಿ ಅಥವಾ ಪ್ರಾಧಿಕಾರದ ದಾಖಲೆಗಳೊಂದಿಗೆ ಇಂಡೀಕರಿಸಲಾಗಿದೆ. ಘನ ರಾಜ್ಯ ಸರ್ಕಾರದ ಸದಾಶಯದಂತೆ ಉಯ್ಯಂಬಳ್ಳಿ ಮರು ಭೂಮಾಪನವು ಇಡೀ ರಾಜ್ಯದ ಪ್ರತಿಯೊಂದು ಗ್ರಾಮಗಳ ಮರು ಭೂಮಾಪನಕ್ಕೆ ಮುನ್ನುಡಿ ಬರೆಯಲಿದೆ ಎಂದರೆ ತಪ್ಪಾಗಲಾರದು. ಭೂಮಾಲೀಕರಿಂದ ಸರ್ಕಾರದ ನಿರೀಕ್ಷೆ. ಕರಡು ಪಹಣಿ ಪತ್ರಿಕೆ ತಯಾರಿಸಿ ದಿನಾಂಕ 12/1/2025 ಪ್ರತಿಯೊಬ್ಬ ಭೂಮಾಲೀಕರಿಗೆ ವಿತರಿಸಲಾಗುತ್ತಿದ್ದು, ಸದರಿ ದಾಖಲೆಗಳಲ್ಲಿ ನಮೂದಿಸಿರುವ ನಕ್ಷೆ, ಅಳತೆ, ಮಾಲೀಕತ್ವದ ವಿವರಗಳು ಮತ್ತು ಇನ್ನಿತರೆ ನಮೂದಿತ ವಿವರಗಳ ಬಗ್ಗೆ ಯಾವುದೇ ಆಕ್ಷೇಪಣೆಗಳಿದ್ದರೆ ತಿಳಿವಳಿಕೆ ಪತ್ರ ತಲುಪಿದ 30 ದಿನಗಳ ಒಳಗಾಗಿ ಆಕ್ಷೇಪಣೆಗಳನ್ನು ಸಮರ್ಥಿಸಬಲ್ಲ ಅಧಿಕೃತ ದಾಖಲಾತಿಗಳೊಂದಿಗೆ ಲಿಖಿತ ರೂಪದಲ್ಲಿ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯಲ್ಲಿ ತಾತ್ಕಾಲಿಕವಾಗಿ ತೆರೆದಿರುವ ತಕರಾರು ಸ್ವೀಕರಣಾ ಕೇಂದ್ರದಲ್ಲಿ ಸಲ್ಲಿಸಲು ಕೋರಲಾಗಿದೆ.